ಗುಹೆ ಒಳಗೆ ಏನಿದೆ ಅಂತ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು. ಬರೀ ಪಾನ್ ಪರಾಗ್ ಪ್ಯಾಕೆಟ್ಗಳು ಬಿಸಾಕೋ. ಇಲ್ಲಿಂದ ದಾರಿ ಇದೆ ಗೈಸ್, ತುಂಬ ಪೀಸ್ಫುಲ್ ಆಗಿ. ಈಗ ನಾನು ಮಲ್ಕೊಂಡು ಟೈಮ್ ಸಂಜಯ್ ಎದಳು ಶೋಡ್ಗೆ ಹೋಗ್ಬೇಕು. 1 ಗಂಟೆ ಎದಳು ಆಯ್ತು ನೋಡಿ. ನಮ್ಮ ಗುಲ್ಬರ್ಗ ಫಸ್ಟ್ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಓಹೋ, ಎಲ್ಲ ನೋಡ್ತಿರಲ್ಲಣ್ಣ? ಎಲ್ಲ ನೋಡ್ತೀನಣ್ಣ, ಇನ್ನೂ ಕೆಳಗಡೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಣ್ಣ ಹೆಸರು ನಿಮ್ಮದು? ಅಣ್ಣ ಅಮಿತ್ ಅಣ್ಣ. ಅಮಿತ್ ಅಣ್ಣ, ಥ್ಯಾಂಕ್ ಯು. ನಿಮ್ಮ ಹೆಸರು? ಅರವಿಂದ್ ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡ್ತಿರ್ತೀವಿ ಥ್ಯಾಂಕ್ ಯು. ಹಾಯ್ ಹೇಳಿ ಒಂದ್ಸರಿ. ಸಿಗುವ. ಥ್ಯಾಂಕ್ ಯು. ಬಾಯ್. ಆಂಟಿ ಅವರು ಎಲ್ಲರೂ ಕೇಳಿ ಬಾಯ್ ಬಾಯ್ ಬಾಯ್. Here is the farm. Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಮುಂದೆ ನಿಂತ್ಕೊಂಡು. ಸೊ ಏಕ್ ಕತೆ ಅಂದರೆ ಒಂದು ರೀಲ್ ಶೂಟ್ ಮಾಡಬೇಕು. ಅದೆಲ್ಲ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಫಸ್ಟ್ ರೀಲ್ ಶೂಟ್ ಮುಗಿಸ್ಬಿಟ್ರೆ ನಂದೊಂದು ಅರ್ಧ ಕರ್ತವ್ಯ ಮುಗ್ದಂಗೆ. ಫಸ್ಟ್ ಒಂದು ಬಟ್ಟೆ ತೊಗೊಳ್ದು ಹಳೇದು. ರೈಲ್ವೆ ಸ್ಟೇಷನ್ ಮುಂದೆ ಶೂಟ್ ಮಾಡ್ಬೇಕು ನನಗೆ. ನಾನು ರೈಲ್ವೆ ಸ್ಟೇಷನ್ಗೆ ಬಂದು ನಿಂಗೆ ಹತ್ತೋದು, ನೀನು ನೋಡೋದು ನನ್ನ ಅರ್ಥ ಆಯ್ತಾ? ಕೂತಿರ್ತೀಯ. ಎಷ್ಟು ಟಿ ಶರ್ಟ್ ತೊಗೊಳಕ್ಕೆ ಬಂದಿದ್ದೀವಿ ತಗೋ. ನಮ್ಮ ಸಂಜೆಗೆ ಒಂದು ರೋಲ್ ಇದೆ, ಅದರಲ್ಲಿ ಅವನು ಹಳೆ ಥರ ಬಟ್ಟೆ ಹಾಕೋದಿತ್ತು, ಅದಕ್ಕೆ ಈಗ ಹಾಕ್ತಾ ಇದ್ದೀವಿ ಅದನ್ನು. ಈಗ ನಾನು ಶೂಟಿಗೆ ಬಂದೆ ಆ್ಯಂಡ್ ಒಂದು iPhone 16 Pro Max ಅಂತ ಕಲರ್ ನೋಡಿ ಗೈಸ್. ವಾವ್, ಸಖತ್ ಇಷ್ಟ ಆಯ್ತು ಕಲರ್ ಇದು. ಇನ್ನೊಂದು ಕಲರ್ ಮಿನಿ, ಅದು ಪಿಂಕ್ ಕಲರ್ ಎಲ್ಲ ಬಿಟ್ಬಿಟ್ಟು ಅವ್ರು ಹುಡುಗಿರ್ದು. ಅಥೂ, ಪಿಂಕ್ ಕಲರ್ ಹುಡುಗಿರ್ದಲ್ಲ, ಪಿಂಕ್ ಕಲರ್ ಬಿಟ್ಟಿದ್ದಾರೆ, ಸಾರಿ. ಇದು 16+. 16+ ಹಂಗೆ ಇರೋದು. ಇಲ್ಲಿ ನೋಡಿ ಮಾಲ್ ಇದೆ, ಖಾಲಿ ಇದೆ ಮಾಲ್. ಇನ್ನೇನು ಸ್ಟಾರ್ಟೇ ಮಾಡಿಲ್ಲ. ನಮ್ಮದಲ್ಲಿ ಶೂಟಿಗೆ ರೆಡಿ ಆಗ್ತಿದ್ದಾರೆ, ಅಂದರೆ ಕ್ಯಾಮ್ರಾ ಟೀಮ್ ರೆಡಿ ಆಗ್ತಿದೆ. ಆ ಗ್ಯಾಪಲ್ಲಿ ನಾವು ಮಾಲ್ ರೌಂಡ್ ಹೊಡಿಯೋಣ ಅಂತ ಬಂದಿದ್ದೀವಿ ಗೈಸ್. ನನಗೆ ಕಲಬುರ್ಗಿ ಬಂದಿರೋದು ಒಂಥರ ಮುಂಬೈ, ಡೆಲ್ಲಿ, ಮಹಾರಾಷ್ಟ್ರ ಫೀಲ್ ಬರ್ತಾರೆ. ಅಲ್ಲ ಸಂಜಯ್? ಮಹಾರಾಷ್ಟ್ರ ಫೀಲಿಂಗ್ ಬರ್ತಾರೆ. ಸಿಗ್ತದು. ವಾವ್, ಏನು ಹೋಗೋಣ? ಅದೇನು ರೈಡ್ ಏನೋ ಅದು? ಸುಮ್ಮನೆ ಹೋಗ್ತೀಯಾ? ಏನು ಓಪನೇ ಇಲ್ಲ ಅಲ್ಲಿ ಮೇಲ್ಗಡೆ. ಕೆಳಗೋಣ, ಹಾಗೆ ನಿದ್ದೆ ಫೀಲಿಂಗ್. ಓ, ಇಲ್ಲೂ ಮೇಲೇನಿದೆ ಕಣೋ ಕ್ರೋಮಾ. ಇದೊಂದು ಟಿ ಶರ್ಟ್ ಇಷ್ಟ ಆಯಿತು, ಮತ್ತು ಇದೊಂದು ಇಷ್ಟ ಆಯಿತು, 2 ತೊಗೊಂಡಿದ್ದೀನಿ. ನಮ್ಮ ಸಿಸಿನೂ ನೋಡ್ತಾವನು ಏನು ಬೇಕು ಅಂತ. ಗೈಸ್, ನನಗೊಂದು ಟಿ ಶರ್ಟ್ಸು, ಸಾಯಿಲ್ಗೆ ಒಂದೊಂದು ಪ್ಯಾಂಟು ಎಲ್ಲ ತೊಗೊಂಡು ಈಗ ಬಿಲ್ ಮಾಡ್ಸೋಕೆ ಬಂದಿದ್ದೀವಿ. ಮತ್ತು ಶೂಟಿಗೆ ಬೇಗ ಓಡೋಗ್ಬೇಕು. ಗೈಸ್, ಶೂಟ್ ಆಯಿತು. ಈಗ ನಮ್ಗೆ ಎಲ್ಲರಿಗೂ ಹಸುವಾಗ್ತಿದೆ ಆ್ಯಂಡ್ ಎಲ್ರಿಗೂ ನಿದ್ದೆ ಬರ್ತಿದೆ. ನಿದ್ದೆ. ಫಸ್ಟ್ ಏನಾದ್ರು ತಿಂದ್ಬಿಟ್ಟು ಇಲ್ಲಿಂದ ನಾನು ಗೋಲ್ ಗುಂಬಜ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲಿಂದ 150 ಕಿಲೋಮೀಟರ್ ಇರೋದು. ಅದು ಬಿಟ್ಟರೆ ಏನಾದರೂ ಒಂದು ಟೂರಿಸ್ಟ್ ಸ್ಪಾಟ್ ಇದೆ ಹತ್ರದಲ್ಲಿ ಅಂತ ನೋಡ್ತಾ ಇದ್ದೀನಿ. ನನಗಂತೂ ಹೋಗಬೇಕು, ಬಿಕಾಸ್ ನಂಗೆ ಹಿಸ್ಟ್ರಿಲಿ ತುಂಬ ಹುಚ್ಚು ಮುಂಚೆಯಿಂದನು. ಹಿಸ್ಟಾರಿಕ್ ಬಿಲ್ಡಿಂಗ್ಸ್ ಜಾಸ್ತಿ ಇದಾವೆ ಇಲ್ಲಿ, ಅದಕ್ಕೆ ಚೆಕ್ ಮಾಡುವ ಅಂತ. ಫಸ್ಟ್ ಏನಾದ್ರು ತಿಂದ್ಬಿಟ್ಟು ಆಮೇಲೆ ಚೆಕ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ನೈಟ್ ಕಲಬುರ್ಗಿನ, ಬಿಕಾಸ್ ಇಲ್ಲೇ ಸ್ಟೇ ಮಾಡ್ತಿದ್ವಿ ನೈಟ್ ನಾವು. ಗೈಸ್, ಯಾವುದೋ ಒಂದು ಹೋಟ್ಲು ಕಾಣಿಸ್ತು ಚೆನ್ನಾಗಿರೋದು, ಬಟ್ ಅದು ಕ್ಲೋಸ್ ಅಂತೆ. ಅದಕ್ಕೆ ಮುಂದೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲಿ ಹೋಟೆಲ್ ಬಂದಿದ್ದೀವಿ, ಆದರೆ ಇದು ವೆಜ್ ಹೋಟೆಲು. ನಮಗೆ ಎಷ್ಟು ದುರಾಂಕಾರ ಅಂದರೆ ಹೊಟ್ಟೆ ಹಸ್ವಿ ಇನ್ನೇನು ಬೀಳೋ ಥರ ಇದ್ದೀವಿ, ಆದರೂ ವೆಜ್ಜಿಗೆ ಹೋಗೋದು ಬೇಡ ಅನಿಸ್ತಿದೆ ಮನಸ್ಸು. ಗೈಸ್, ಫೈನಲಿ ಡಿಸೈಡ್ ಮಾಡಿದ್ದೇನು ಅಂದರೆ ವೆಜ್ಗೆ ಹೋಗೋದು ಬೇಡ, ನಾನ್ ವೆಜ್ಜೇ ತಿನ್ನೋಣ ಅಂತ. ಲೈನಾಗಿ ಇಲ್ಲಿರೋ ಎಲ್ಲ ಅಂಗಡಿಲೂ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ ಇವಾಗ. ನೋಡಿ ಏನು ಆರ್ಡ್ರ್ ಮಾಡಿದ್ದೀವಿ ಅಂತ. ಸೊ ಗ್ರಿಲ್ ಇಲ್ಲ ಇಲ್ಲಿ, ಅದಕ್ಕೆ ಶವರ್ಮಾ ಚಿಕನ್ ತಿಂತಾ ಇದ್ದೀನಿ ನಾನು. ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ, ಅದು ಬೇರೆ ಬಿರಿಯಾನಿ, ಇದು ಬೇರೆ ಬಿರಿಯಾನಿ. ಎರಡರಲ್ಲಿ ಯಾವ ಚೆನ್ನಾಗಿದೆ ನೋಡೋಣ. ನಿಜ ಬಿರಿಯಾನಿ ಚೆನ್ನಾಗಿದೆ ಇದಕ್ಕಿಂತ. ಚೆನ್ನಾಗಿದೆ. ಏನೋ ಒಂಚೂರು ತಿಂತಿದ್ದೆ, ಕಾಕ್ರೋಚ್ ನೋಡ್ಬಿಟ್ಟೆ. ಆಗಿಲ್ಲ, ಇವಾಗ ತಿನ್ನೋಕ್ಕಂತೂ ಆಗದ್ದೇ ಇಲ್ಲ. ನನ್ನ ಮುಂದೆ ನೀವು ಎಷ್ಟೇ ಕಾಸ್ಟ್ಲಿ ಐಟಮ್ ತಂದಿಟ್ಟರು ನಂಗೆ ತಿನ್ನೋಕ್ಕಾಗಲ್ಲ, ಮನ್ಸು ಹೋಗ್ಬಿಡ್ತು. ಅದು ಟೇಬಲಿಂದ ಬಂದಿರೋದಂತಲ್ಲ, ಊಟದಲ್ಲಿ ಬಂದಿದ್ದ ಟೇಬಲಿಂದ. ಈ ಟೇಬಲ್ ಇರೋ ಕಾಕ್ರೋಚ್ ಅದು, ಟೇಬಲಿಂದ ಪ್ಲೇಟಿಗೆ ಬಂದ್ಬಿಟ್ಟು ಡೈರೆಕ್ಟಾಗಿ. ನೋಡಿ ಹೆಂಗೆ ತಿಂತಾ ಇದ್ದೇವೆ ಊಟ. ಈಗ ನೀನು ಆಗಿದ್ದಿದೆಯಲ್ಲ, ಪಚಿಕನ್ ಸೌಂಡ್ ಬಂದು ಏನು ಮಾಡ್ತೀಯ ಬಾಯಲ್ಲಿ? ಹೊರಗಡೆ ಬರ್ತದೆ ಅಲ್ಲ, ಪಚಿಕನ್ ಸೌಂಡ್ ಮಾಡಿದ್ರಿ, ಸೌಂಡ್ ಬಂದು ಏನು ಮಾಡ್ತೀಯಾ? Guys, so this shop person was such a sweet guy. Hey, ನಮ್ದು ಇಸ್ಕೊಳ್ರ ಪಾರ್ಸಲ್ಲು. ಏನೇನೋ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಗೈಸ್, ಎಲ್ಲ ತಿನ್ನೋಕ್ಕಾಗದೆ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀವಿ. ಸೊ ಅವರು ನಮಗೆ ಅವರ ಹೋಟೆಲ್ ಫೇಮಸ್ ಅಫ್ಘಾನಿ ಚಿಕನ್ ಅಂತಲೂ ಇದೆ, ಅದು ನಮಗೆ ನೀವು ತಿನ್ನಲೇಬೇಕು ಅಂತೇಳಿ ತೊಗೊಂಬಂದು ಕೊಟ್ಟರು. ಆ್ಯಂಡ್ ನೀವು ಪೇ ಮಾಡಬೇಡಿ ನಿಮ್ಮ ಸಬ್ಸ್ಕ್ರೈಬರ್ ನಾನು ಒಂಥರ ಹೇಳಿದ್ರು. ನಾನು ಪೇ ಮಾಡಿದ್ದೀನಿ, ನಾನು ಹಂಗೆ ಮಾಡೋಕ್ಕಾಗಲ್ಲ ಗೈಸ್, ಪೇ ಮಾಡಬೇಕು. ಸೊ ಅದಕ್ಕೆ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ, ಬೇಜಾನು ಆರ್ಡ್ರ್ ಮಾಡಿಬಿಟ್ಟಿದ್ವಿ.
ಆ್ಯಂಡ್ ಅದೆಲ್ಲ ಕಾಕ್ರೋಚ್ ಎಲ್ಲ ನೋಡ್ಬಿಟ್ವಲ್ಲ ನಮ್ಗೊಂಥರ ಆಗೋಯ್ತು. ಬೆಳಗಿಂದ ಊಟಕ್ಕೋಸ್ಕರ ಕಾಯ್ತಿದ್ವಿ ನಾವು, ಅಂದರೆ ಪ್ರಾಪರ್ ಊಟ ಸಿಗಲಿ ಅಂತ ಮಧ್ಯಾಹ್ನದಿಂದ. ಸೊ ಊಟ ಮಾಡೋ ಟೈಮಲ್ಲಿ ನೋಡಿ ಫುಲ್ಲು ಗಾಬರಿ ಆಗೋಯ್ತು. ಸೊ ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀವಿ, ತಿಂದಿದ್ದಾಯಿತು. ಒಂಥರ ಹಂಗೆ ಕೂತ್ಕೊಂಡ್ಬಿಟ್ಟಿದೆ ಕಾಕ್ರೋಚ್ ಬೇಸ್. ಆ ಹುಡುಗಿ ಬಂದಿಲ್ಲ ನಮ್ಮ ಜೊತೆಗೆ, ಅವಳನ್ನ ನಿಮ್ಮ ರೂಮಲ್ಲಿ ಕರ್ಕೊಂಡು ಹೋಗಿ ಓಕೆ ನೋಡಬೇಕು. ಸಂಜಯ್, ಆ ಹುಡುಗಿ ಬಂದಿರಲ್ಲ, ಅವಳೇನು ಮಾಡೋದು? ಹಾಂ, ಬೆಂಗಳೂರದ ಹುಡುಗಿ ಕರ್ಕೊಂಡ್ಬಂದಿದ್ದಲ್ಲಪ್ಪ. ಗೈಸ್, ನಮ್ಮ ಟೀಮಲ್ಲಿ ಒಬ್ಬರು ಎಡಿಟರ್ ಬಂದು ಎಡಿಟ್ ಮಾಡ್ತಿದ್ದಾರೆ ಬ್ಲಾಗ್ನ. ನಮ್ಮ CCಗೆ ಫುಲ್ಲು ರೆಸ್ಟ್ ಬೇಕು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದಾನೆ ರೂಮಲ್ಲಿ. ನಾನು ಮತ್ತು ನಮ್ಮ ಟೀಮ್ ಮನೀಶು ಈಗ ಹೊರಡ್ತಾ ಇದ್ದೀವಿ ಎಲ್ಲಿಗೆ, ಗುಲ್ಬರ್ಗ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಇನ್ನೊಂದು ಯೋಚನೆ ಮಾಡೋದೇನು ಅಂದರೆ ಎಕ್ಸ್ಪ್ಲೋರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡಿ ಏನಿದೆ ಎಲ್ಲ ನೋಡಿಕೊಂಡು ಮತ್ತೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 2-3 ಅವರ್ ಮಲ್ಕೊಂಡು ಕರೆಕ್ಟಾಗಿ ಒಂದು 12 ಗಂಟೆ 1 ಗಂಟೆಗೆ ಹೊರಟ್ಬಿಡೋಣ ಮಿಡ್ ನೈಟು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಟ್ ನಾಳೆ ದಿನ ನಮ್ಮದು ಹಾಳಾಗಲ್ಲ. ಬಿಕಾಸ್ ನಾಳೆ ನಾವು ಬೆಳಗ್ಗೆ ಎದ್ದು ಮಧ್ಯಾಹ್ನವರೆಗೂ ಟೈಮ್ ಸ್ಪೆಂಡ್ ಮಾಡಿ ಹಿಂಗೆ ನಾಳೆ ನಾಳಿದ್ದು ರೀಚ್ ಆಗೋ ಬದಲು ನಾಳೆ ಹೊರಟ್ಬಿಟ್ರೆ ಇನ್ನೂ ಆರಾಮಾಗಿರುತ್ತೆ ಅಂತ. ಸೊ ಗೋವಾಗೆ ಹೋಗಬೇಕಿತ್ತು. ನಂಗೆ ಇನ್ನೂ ಅದೊಂದು ಗಿಲ್ಟ್ ಇದೆ. ಇಲ್ಲಿಂದ ಡೈರೆಕ್ಟಾಗಿ ಗೋವಾ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಇತ್ತು. ಬಟ್ ಗೋವಾದಿಂದ 400 ಕಿಲೋಮೀಟರ್ ಇದೆ. ಆ್ಯಂಡ್ ಮತ್ತೆ ಹೇಳಿದ್ರು ಒಂದು ಇಂಪಾರ್ಟೆಂಟ್ ಈವೆಂಟಿಗೆ ಹೋಗೋದಿದೆ 5th, ಅದು ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ ಮಾಡ್ತೀನಲ್ಲ. ಸೊ ಅದು ಮಿಸ್ ಮಾಡೋ ಆಗಿಲ್ಲ. ಅದಕ್ಕೆ ನೋಡುವ ಮುಂದೆ ಯಾವಾಗಾರು ಹೋಗುವ ಗೋವಾಗೆ. ಬನ್ನಿ ಈಗ ಕಲಬುರ್ಗಿ ಎಕ್ಸ್ಪ್ಲೋರ್ ಮಾಡೋಣ. ನಾನು ಗೋಲ್ ಗುಂಬಸ್ ಇಲ್ಲೇ ಎಲ್ಲೋ ಇದೆ ಅಂದ್ಕೊಂಡೆ, ಗೋಲ್ ಗುಂಬಟ್ಟು. ಬಟ್ ಅದು ಇಲ್ಲಿಂದ 150 ಕಿಲೋಮೀಟ್ರ್ ಇದೆ, 3 ಅವರ್ ಜರ್ನಿ. ಅದು ಆಗಲ್ಲ, ತುಂಬ ದೂರ ಆಗಿಬಿಡುತ್ತೆ. ಆ್ಯಂಡ್ ನಾನು ಗೋಲ್ ಗುಂಬಟ್ ನೋಡಿರೋದು ಬರೀ ಟ್ರೈನಲ್ಲಿ. ನಮ್ಮ ಅಪ್ಪ ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವಾಗಲೂ ಟ್ರೈನಲ್ಲಿ ನಿಲ್ಲುತ್ತೆ ಕರೆಕ್ಟಾಗಿ, ಅಲ್ಲಿಂದ ತೋರಿಸೋರು ಅಲ್ಲಿ ನೋಡೋದು ಕಾಣ್ತಿದೆ ಅಂತ. ಅದಷ್ಟೇ ನೋಡಿರೋದು, ನಂಗೆ ಅದಷ್ಟೇ ನೆನಪಿರೋದು. ಒಂದು ಸೈಡ್ ಹೋಗಿಲ್ಲ. ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಹೋಗಿದ್ದಾರೆ, ನಾನು ಹೋಗಿಲ್ಲ. ಹೋಗೋ ಆಸೆ ಇತ್ತು, ಇಲ್ಲೇ ಹತ್ರ ಇದೆ ಅಂದರು ಬೆಳಗಿಂದ ಎಲ್ಲ ಕೇಳಿದವರೆಲ್ಲ. ಆಮೇಲೆ ಮ್ಯಾಪಲ್ಲಿ ಹಾಕಿ ನೋಡಿದ್ರೆ 150 ಕಿಲೋಮೀಟ್ರ್ ಇದೆ. ಸರಿ ಆಗಲ್ಲ ಬಿಡಪ್ಪ ಅಂತ ಹೋಲ್ಡ್ ಮಾಡಿಬಿಟ್ಟೆ. ಹೋಗಿ ಗೈಸ್, ನನಗೆ ಹಿಸ್ಟ್ರಿ ಅಂದರೆ ತುಂಬ ಹುಚ್ಚು. ನಾನು ಆಗಲೇ ಹೇಳ್ದಂಗೆ ನನಗೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು. ಯಾರು ಯಾವ ರಾಜ್ಯ ಬಂದಿಲ್ಲಿ ರೂಲ್ ಮಾಡಿದ್ರು, ಏನೇನು ಕಟ್ಟಿದ್ದಾರೆ, ಇದೆಲ್ಲ ತಿಳ್ಕೊಳ್ಳೋ ಆಸೆ ತುಂಬ ನನಗೆ. ಬಟ್ ಕತ್ಲಾಗೋಯ್ತು, ನಂದು ಕೆಲಸ ಮುಗಿಯೋಷ್ಟರಲ್ಲೇ ಕತ್ಲಾಗೋಯ್ತು. ಸೊ ಇಲ್ಲಿ ಏನೂ ನೋಡೋಕ್ಕಾಗಿಲ್ಲ ಆ್ಯಕ್ಚುಲಾಗಿ. ಸೊ ಇಲ್ಲಿ ಯಾವುದೋ ಒಂದೇ ಒಂದಿದೆ ಅನಿಸುತ್ತೆ, ಒಂದು ಗುಲ್ಬರ್ಗ ಫೋರ್ಟ್ ಅಂತಿದೆ. ಹೋಪ್ಫುಲಿ ಅದು ಓಪನ್ ಇದ್ದರೆ ಅದನ್ನು ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ. ಎಲ್ಲ ನೀರಿತ್ತು ಅನ್ಸುತ್ತೆ ಮುಂಚೆ. ಅಲ್ಲಿ ಕಾಣ್ತಿದೆ ನೋಡಿ, ಬ್ಯೂಟಿಫುಲ್. ಅದು ಜಾಮಿ ಮಸ್ಜಿದ್ ಅಂತೆ. ಅಷ್ಟು ದೂರ ಹೋಗೋಕ್ಕಾಗುತ್ತಲ್ಲ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೋದಿಲ್ಲ ಅಂತ ನೋಡೋಣ ಬನ್ನಿ. ಚಿಕ್ಕ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಬೇಸ್ ನಾನು ಕೇಳಿದೆ, ಅದು ಕ್ಲೋಸ್ ಅಂತೆ. ನೋಡಿ ಡ್ರೋನ್ ಹಾರಿಸ್ತವ್ರು ಚಿಕ್ಕ ಮಕ್ಕಳಲ್ಲಿ. ಚಿಕ್ಕದು ಆರ್ತಾ ಇರೋದು ಕಾಣ್ತಿದೆಯಾ ಲೈಟಲ್ಲಿ ಮೇಲೆ. ಥರ ಕಾಮಾಗಿ ಫೀಲ್ ಆಗ್ತಿದೆ, ಥರ ಪೀಸ್ಫುಲ್ಲಾಗಿ ಫೀಲ್ ಆಗ್ತಿದೆ. ನನಗೆ ತುಂಬ ರಿಗ್ರೆಟ್ ಆಗ್ತಿದೆ, ಬೆಳಗ್ಗೆ ಹೊತ್ತು ಬರಬೇಕಿತ್ತು ನಾನು ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಜಾಗ ನೋಡಿ, ಏನು ಸಕ್ಕತ್ತಾಗಿ ಕೊಟ್ಟಿದ್ದಾರೆ, ಎಷ್ಟು ಹೊಡೆದಿದೆ. ಆಮೇಲೆ ಅಲ್ಲಿ ಆ ಮಸ್ಜಿದ್ ಕಡೆ ಎಲ್ಲ ಹೋಗ್ಬೋದಿತ್ತು. ಬಟ್ ಐ ಮಿಸ್ಡ್ ಇಟ್. ನನಗೆ ಫೈನ್, ನೆಕ್ಸ್ಟ್ ಟೈಮ್ ಬರುವ. ಬಿಸಿಲು ಮಧ್ಯಾಹ್ನದ ಬಂದರೆ ಬಿಸಿಲು ಜಾಸ್ತಿ ಇರುತ್ತೆ, ಇಷ್ಟೊತ್ತಿಗೆ ಬಂದರೆ ಕಾಣಿಸೋದಿಲ್ಲ. ಏನು ಮಾಡೋಣ, ನೀವು ಬೆಳಗ್ಗೆ ಹೊತ್ತು ಬರಬೇಕು. ನಾನು ಕ್ರೇಜಿಯಾಗಿ ಕಾಣ್ತದೆ ನೋಡಿ. ನಾನು ಎಲ್ಲ ಓದ್ತಾ ಇದ್ದೀನಿ ಈ ಜಾಗದ ಬಗ್ಗೆ, ಏನಿದು ಹೆಂಗಿದೆ ಏನು ಅಂತೆಲ್ಲ. ಸೊ ನಂಗೆ ಆ ಥರ ಇಷ್ಟ, ಆ ಜಾಗಕ್ಕೆ ಹೋಗಿ ಆ ಜಾಗದ ಬಗ್ಗೆ ಓದೋದು ಇಷ್ಟ. ಗೈಸ್, ಗುಹೆ ಒಳಗೆ ಏನಿದೆ ಅಂತ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ ನಾನು. ಏನಿಲ್ಲ, ಬರೀ ಪಾನ್ ಪರಾಗ್ ಪ್ಯಾಕೆಟ್ಗಳು ಬಿಸಾಕೋದು. ಇಷ್ಟು ನೋಡಿ ಏನಿದೆ ಇಲ್ಲಿ, ಒಂಥರ ಕ್ರೇಜಿ ಆಗಿದೆ. ನಂಗೆ ಇದೆಲ್ಲ ಯೂಶಲಾಗಿ ಭಯ ಆಗುತ್ತೆ, ಬಟ್ ನೈಸ್. ಇಲ್ಲಿಂದನೋ ದಾರಿ ಇತ್ತು ಅನ್ಸುತ್ತೆ. ಇಲ್ಲಿಂದ ದಾರಿ ಇದೆ ಗೈಸ್. ಎಲ್ಲ ಹೋಗೋದು ಸರಿಯಲ್ಲ, ಎಲ್ಲ ಪಾನ್ ಪರಾಗ್ ಬಿಸಾಕಿದ್ದಾರೆ. 4 ಸ್ಟಾಪ್ ಒಳಗೆ ಹೋಗಿದೆ ಅಷ್ಟೇ. ತಿಳ್ಕೊಂಬಿಟ್ಟೆ, ಅಣ್ಣ ಕೂತಿದ್ರು ಇಲ್ಲಿ ಯಾರೋ. ನಂಗೆ ಆಚೆ ಬಂದು ಎದುರ್ಕೊಂಬಿಟ್ಟೆ ನಾನು, ಯಾರೋ ನನ್ನೇ ನೋಡ್ತಾರಲ್ಲಪ್ಪ ಅಂತ. ಸೊ ಇಲ್ಲಿಂದ ಹೊರಟ್ವಿ. ಬಿಕಾಸ್ ಇಲ್ಲಿ ನಾವೇನು ಶೂಟ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ ವಾಸ್ ವೆರಿ ಪೀಸ್ಫುಲ್. ಐ ರಿಲಿ ಲೈಕ್ಡ್ ಇಟ್. ಚೆನ್ನಾಗಿದೆ ಇದೆಲ್ಲ ನೋಡಿ, ಇದೆಲ್ಲ ಬಂದಿರೋ ತುಂಬ ಚೆನ್ನಾಗಿ ಕಾಣಿಸಿರೋದು. ಸೊ ಇಲ್ಲೇನೋ ಇದೆ, ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇಷ್ಟೊಂದೆಲ್ಲ ಧೈರ್ಯ ಮುಂಚೆ ಇರಲಿಲ್ಲ, ಬಟ್ ಇವಾಗ ಬಂದಿದೆ. ಬನ್ನಿ ಹೋಗುವ. ಏನಿಲ್ಲ, ಬರೀ ಫೋರ್ಟ್ ಅನಿಸುತ್ತೆ. ಬಟ್ ಇಷ್ಟೊಂದಿಗೆ ಏನು ಕಾಣ್ತಾನೂ ಇಲ್ಲ ಅದೇನು ಅಂತ. ಲೆಟ್ಸ್ ಸಿ. ಗೈಸ್, ಇಲ್ಲಿ ಒಳಗೆ ಎಂಟ್ರ್ ಆಗ್ತಾ ಇದೀವಿ ಮಸ್ಜಿದ್ ಹತ್ರ. ಇದು ಕ್ಲೋಸ್ ಆಗಿರುತ್ತಂತೆ, ಬಟ್ ಇಲ್ಲಿ ಹತ್ರದವರೆಗೂ ಬಂದು ನೋಡೋಣ ಅಂತ ಬಂದೆ. ಫುಲ್ ಹಾಂಟೆಡ್ ಪ್ಲೇಸ್ ಥರ ಕಾಣ್ತಾ ಇದೆ. ಐ ಡೋಂಟ್ ನೋ ಈ ಮಸ್ಜಿದ್ನ ಇನ್ನೂ ಯೂಸ್ ಮಾಡ್ತವ್ರು ಇಲ್ಲ ಅಂದರೆ ಕ್ಲೋಸ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ, ನನಗೆ ಅದು ಓದಿಲ್ಲ ನಾನು. ಬಟ್ ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಹೆಂಗೆ ಕಟ್ಟಿದ್ದಾರೆ ಅಂದರೆ, ಹೆಂಗಪ್ಪ ಇಷ್ಟೆಲ್ಲ ಕಟ್ಬಿಟ್ರು ಅನ್ನಿಸ್ಬೇಕು. ನೋಡಿ ಹೆಂಗೆ ಕಟ್ಟಿದ್ದಾರೆ. ನಾನು ಮುಂದೆಯಿಂದ ನೋಡ್ತಿರೋದಕ್ಕೂ
ಕ್ಯಾಮ್ರಲ್ಲಿ ಕಾಣಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಫಾರ್ ಶೋರ್. ಮುಂದೆ ಇರೋದೇ ಒಂಥರ ಮ್ಯಾಜಿಕ್. ಇನ್ನು ಗಾಳಿ ಬೀಸ್ತಿದೆ, ಸಕ್ಕತ್ತಾಗಿದೆ. ನನಗೆ ಮರೆ ಮೊದಲೇ ನಿದ್ದೆ ಬರ್ತಿತ್ತಲ್ವಾ, ಥರ ಕಾಮ್ ಆಗಿದೆ ಜಾಗ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ನಾನು ಯೂಶಲಾಗಿ ಈ ಥರ ಕತ್ಲಂದರೆ ಭಯ ಆಗುತ್ತೆ, ಈ ಥರ ಜಾಗಗಳು ಕಂಡ್ರೆ ಭಯ ಆಗುತ್ತೆ. ನನಗೆ ಇವತ್ತು ಭಯ ಆಗ್ತಿಲ್ಲ. ಫೀಲಿಂಗ್ ಲೈಕ್ ಪೀಸ್, ತುಂಬ ಪೀಸ್ ಫೀಲ್ ಆಗ್ತಿದೆ. ಸೊ ಫೈನಲಿ ಇಲ್ಲಿಂದ ಹೊರಡೋ ಟೈಮ್ ಬಂತು ನೋಡಿ. ಫೈನಲ್ ಎಷ್ಟು ಪೀಸ್ಫುಲ್ ಆಗಿದೆ ಜಾಗ. ನಮ್ಮ ಕಾರ್ನ ಅಲ್ಲಿ ನಿಲ್ಲಿಸಿದ್ದೀವಿ ಆ್ಯಂಡ್ ನಮಗೆ ನಮ್ಮ ಇಲ್ಲಿರೋ ಲೋಕಲ್ ಬಾಯ್ಸ್ ಸಿಕ್ಕಿದ್ದಾರೆ, ಮಾತಾಡ್ತಿದ್ದೆ ಒಂದು ಸ್ವಲ್ಪ ಈ ಜಾಗದ ಬಗ್ಗೆ ಎಲ್ಲ. ಫೀಲ್ಸ್ ಗುಡ್, ಬನ್ನಿ ಹೊರಡುವ. ನೋಡಿ ಇಲ್ಲಿ ಬರ್ತಿದೆ ಅದ್ರ ಬಗ್ಗೆ. ನಿಮಗೆ ಟೈಮ್ ಬೇಕಿತ್ತು, ಯಾರು ಓದಬೇಕು ಅಂದರೆ ಅದನ್ನು ಸ್ಕ್ರೀನ್ ಶಾಟ್ ತೊಗೊಂಡು ಯು ಗೈಸ್ ಕ್ಯಾನ್ ರೀಡ್ ದಿಸ್. ಹಿಂಗೆ ಸ್ಟ್ರೈಟ್ ಹೋದರೆ ರೋಡ್ ಇಲ್ಲ, ರೈಟ್ ಸೈಡಲ್ಲಿದೆ, ಬಟ್ ನಾವು ಆ ಕಡೆ ಹೋಗಂಗಿಲ್ಲ, ವಾಪಸ್ ಹೋಗ್ಬೇಕು ನಾವು. ಅಲ್ಲಿಂದ ಹೊರಡೋ ಟೈಮು, ಬನ್ನಿ ಹೊರಡುವ. ಸೊ ನಾವು ಈಗ ಹೋಗಿದ್ದ ಜಾಗ ಹಿಂಗಿರುತ್ತೆ ಬೆಳಗ್ಗೆ ಹೊತ್ತು ನೋಡಿ. ಬೆಳಗ್ಗೆ ಹೊತ್ತು ಹಿಂಗಿರುತ್ತೆ. ಆ್ಯಂಡ್ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ತೋಪ್ ಅಂತೆ. ನಿಜಾನ ಸುಳ್ಳು ಗೊತ್ತಿಲ್ಲ, ಬಟ್ ಈಗ ಇರೋರು ಒಬ್ಬರು ಇಲ್ಲಿ ಹೇಳ್ತಾರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ತೋಪ್ ಇಲ್ಲಿರೋದು ಅಂತ. ಸೊ ಅದಿಲ್ಲಿದೆ. ಆ್ಯಂಡ್ ನೋಡಿ ಹಿಂಗೆ ಕಾಣುತ್ತೆ ಡೂಡ್, ಕ್ರೇಜಿ ಆಗಿದೆ. ನೈಸ್ ಗೈಸ್, ಖುಷಿ ಆಯ್ತು. ಓ ಹೌದು ಗುರು, ತುಂಬ ದೊಡ್ಡದಿದೆ ತೋಪ್. ಅದು ಎಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗಿದೆ. ನೈಸ್. ನನಗೆ ರಿಗ್ರೆಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದಿರೋ ಫೋಟೋ ಶೂಟ್ ಆಗಿರೋದು ಅಂತ. ಬನ್ನಿ ಈಗ ಹೋಗುವ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ನಾವು ಎದ್ದು ಹೊರಡಬೇಕು ಬೆಳಗ್ಗೆ ಅಂದರೆ ಮಧ್ಯರಾತ್ರಿ 1 ಗಂಟೆಗೆ. ಸೊ ಲೆಟ್ಸ್ ಲೀವ್ ನಾವು ಸೀದಾ ಇಲ್ಲಿಂದ ಹೋಟೆಲ್. ಸೊ ಅಲ್ಲಿಂದ ಮುಗಿಸ್ಕೊಂಡ್ಬಂದ್ವಿ. ನಮ್ಮ ಸಿ ಡೋರೇ ತೆಗಿತಲ್ಲ. ಕೈಶ್ ಒಂದು ಕೊರಕೆ ಒಡ್ದು ನಾನು ತಲೆ ಕೆಡಿಸ್ತಾವನೆ. ಆ ತಲೆ ಕೆಟ್ಟಿರೋದಕ್ಕೆ ಒಂದು ಕಾಫಿ ಆರ್ಡ್ರ್ ಮಾಡಿ ಕಾಫಿ ಕುಡಿತಾ ಇದ್ದೀನಿ ನಾನು. ಒಂದು ಪಕ್ಕ ಮಲ್ಕೋದಲ್ಲ ಗೈಸ್, ಕೂರಕ್ಕೂ ಆಗ್ತಾಯಿಲ್ಲ, ಹಂಗ್ರೋದ್ ನೀಡ್ತಾವನು. 2 ಅವರಿಂದ ಇದೊಂಥರ ನನಗೆ ಟಾರ್ಚರ್ ಫೀಲ್ ಆಗ್ತಿದೆ ಗೈಸ್. ಸೈಲೆಂಟ್ ರೂಮಲ್ಲಿ ರೀಲ್ಸ್ ಓಡ್ತಾ ಇದೆ, ಅದರಲ್ಲಿ ಸೌಂಡ್ ಗೊರ್ರ. ಸಂಜು ಮೆತ್ತಗೆ ಗೊರ್ಕೆ ಹೊಡಿಯೋ ಪ್ಲೀಸು. और कैसे कोई सोच दे everything gonna be okay. Hey ಬಾ ಚಿನ್ನ ಹೋಗೋಣ. ರೆಡಿಯಲ್ಲಿ 12 ಗಂಟೆ ನೋಡೋಕ್ಕೆ ಕೈಸ್ ಒಬ್ಬನೇ ಆಗಿಂದ ಕೂತು ತಲೆ ಕೆಟ್ಟೋಗ್ಬಿಟ್ಟಿದೆ. 3 ಅವರಿಂದ ಫೋನ್ ನೋಡ್ಕೊಂಡು ಕೂತಿದ್ದೀನಿ, ರೀಲ್ಸ್. I'm a motherfucking millionaire. ಗೈಸ್ ಹೊಸ ಔಟ್ಫಿಟ್ ಹಾಕೊಂಡು ಹೆಂಗಿದೆ ಕಾಮೆಂಟ್ ಹಾಕಿ. ಪ್ಯಾಂಟ್ ಬೇರೆ ಇದೆ, ಇದಕ್ಕೆ ಮ್ಯಾಚ್ ಮಾಡೋಕ್ಕೆ ತಂದಿದ್ದೀನಿ, ಬಟ್ ಅದು ನಂಗೆ ಈಗ ನೈಟ್ ಕಂಫರ್ಟೇಬಲ್ ಆಗಿರಲ್ಲ. ಸೊ ಅದಕ್ಕೆ ಓವರ್ ದ ಸೇಮ್ ನೈಟ್ ಪ್ಯಾಂಟ್ ಫಾರ್ ನೌ. ಬಟ್ ಈ ಔಟ್ಫಿಟ್ ಮತ್ತೆ ಒಂದು ಸರಿ ಹಾಕ್ತೀನಿ ನಾನು, ಅವಾಗ ಯು ಗೈಸ್ ಕ್ಯಾನ್ ಜಡ್ಜ್ ಇಟ್ ವಿತ್ ನೈಸ್ ಪ್ಯಾಂಟ್. ಗೈಸು ಎಲ್ಲ ರೂಮನ್ನು ಚೆಕ್ ಮಾಡಿ ಕ್ಲೀನಾಗಿ ಏನೂ ಮಾಡ್ತಿಲ್ಲ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ ರೂಮಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಲೆಟ್ಸ್ಗೋ. ಟೈಮ್ ಕರೆಕ್ಟಾಗಿ 12 ಗಂಟೆ ಕರೆಕ್ಟಾಗಿ ಚೆಕ್ಔಟ್ ಆಗ್ತಾಯಿದ್ದೀವಿ. ಸ್ಲಿಪ್ಪರ್ಸು ಕಾರಲ್ಲಿದೆ, ಅದಕ್ಕೆ ಶೂನ ಕೈಯಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗವರೆಗೂ ಹಾಕ್ಕೊಂಡು ಹೋಗ್ಬೋದಲ್ಲ, ತಲೆನಿಲ್ಲ ಗೈಸ್ ನನಗೆ. ಗೈಸ್ ಫೈನಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. 12 ಗಂಟೆ ರೂಮ್ ಬಿಟ್ಟಿದ್ದು, 12:30ಗೆ ಹೋಟೆಲ್ ಬಿಟ್ಟಿದ್ದು. ಬನ್ನಿ ಈಗ ಎಷ್ಟೊತ್ತಿಗೆ ನಮ್ಮ ಮನೆ ರೀಚ್ ಆಗ್ತೀವಿ ನೋಡುವ. ಫುಲ್ ಸೆಟ್ಟಿಂಗ್ ನಡೀತದೆ. ಸೆಟ್ಟಿಂಗ್ ಇರು 1 ನಿಮಿಷ. ಕಾಲು ಹೋಗ್ತಾ ಇಲ್ವಲ್ಲ ಅಂತ ತಳ್ತಾ ಇದ್ದೀನಿ ನಾನು. ಒಂದು ಗಾಳಿ ಜಾಸ್ತಿ ಆಯ್ತು, ಆ ಕಡೆ ತೆಗಿ ಚೂರು. ಇದ್ರ ಗಾಳಿ ಚೂರು ತೆಗಿ. ಇದ್ರದ್ದು ಹಾಂ, ದೊಡ್ಡದು ಕೆಳಗಡೆದು ಬೇಸ್ತು. ಬಿಡಿ ಬ್ರೋ ಕಂಬ್ಲಿ. ಇದು ಸಂಜಯ್ ಬ್ರೋ ಇದು ಇದನಾ? ಗೈಸ್ ನೋಡಿ ಇಲ್ಲಿದೆ ಬರೀ ಪೈಪ್ ಚುಚ್ಬಿಟ್ಟು ಗಾಳಿ ಆನ್ ಮಾಡೋನೆ. ಯಾಕೋ ಹೀರೋ ಸಂಜೆ ಈಗ ಆನ್ ಮಾಡೋ ಬಡವ ಕಡ ಗೊತ್ತಿಲ್ಲ. ಬಿಡೋ ಮಾಡ್ತೀನಿ ಬಿಡು.
ಇರೋ ಕಷ್ಟ ಆಗ್ಬಿಡ್ತಲ್ಲ ಇದು. ಇನ್ನೊಂದು ದಿಂಬು ಅದ್ರ ಬಾಯಲ್ಲೇ ಓದ್ಬೋದಲ್ಲ ಯಾವ್ದು ಯಾರಿಗೆ ಇವಾಗ ನಿಂಗೆ ಅಂತ ದೊಡ್ಡದು ಕೊಡ್ತಾ ಇದ್ದಲ್ಲಿ ಎಲ್ಲಿ ಕಿಟ್ಕೊಳ್ಳಾಯ್ತು. ಓಕೆ ಗೈಸ್, ಗುಡ್ ನೈಟ್. ನನ್ನ ಬೆಡ್ ರೆಡಿ ಆಯಿತು. ನಾನು ಆಗಿಂದ ಮಲ್ಗೆ ಇಲ್ಲ, ಎಲ್ಲ ಮಲ್ಗಿದ್ರು. ಈಗ ನಾನು ಮಲ್ಗೋ ಟೈಮ್. ಕ್ಲೋಸ್ ದ ಡೋರ್. ಬಾಯ್, ಗುಡ್ ನೈಟ್. ಸೊ ಇಲ್ಲಿ ಬ್ರೇಕ್ ಹೋಗಿ ನಿಲ್ಸಿದ್ದೀವಿ ಏನಾದ್ರು ತಿನ್ನೋಣ ಅಂತ. ಬಟ್ ಇಲ್ಲಿ ನಾರ್ಮಲ್ ಆಗಿರೋ ಬಿಸ್ಕೆಟ್ ತಿನ್ಬೇಕಷ್ಟೇ. ಹಸುವಾಗ್ತಿದೆ, ಫುಲ್ ಗ್ಯಾಸ್ಟ್ರಿಕ್ ಫೀಲ್ ಆಗ್ತಿದೆ. ಕಾರ್ ಓಡಿಸಿ, ಸಂಜೆ ಓಡಿಸಿ, ನಾನು ಮಲ್ಕೊಂಡು ಈಗೆದ್ದು ಅವನು ಟೀ ಕಾಫಿ ಕುಡ್ತಿದ್ದಾರೆ. ನಾನು ಚಳಿ ಆಗ್ತಿದ್ದೆಪ್ಪ, ನಾನು ಒಳಗೆ ಕೂಡ್ತಾ ಇದ್ದೀನಿ. ನಾನು ಟೀ ಕಾಫಿ ಕುಡಿತಿಲ್ಲ, ಬಿಕಾಸ್ ನಾನು ನಿದ್ದೆ ಮಾಡಬೇಕು. ಮತ್ತು ಇಲ್ಲಿ ಅವನು ಕುಡಿದ್ಬಿಟ್ರೆ ಟೀ ಕಾಫಿ ನಿದ್ದೆ ಬರಲ್ಲ. ಗೈಸ್, ಇನ್ನೊಂದು 30 ಕಿಲೋಮೀಟರ್ ಇದೆ, ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ಫಾಸ್ಟಿಂಗ್ ಮಾಡೋಣ ಅಂತೇಳಿ ನಿಲ್ಸಿದ್ದೀವಿ. ನಂದಿ ಹಿಲ್ಸ್ ಹತ್ರ ಇಡ್ಲಿ ಗಿಡ್ಲಿ ತಿಂದ್ಬಿಟ್ಟು ಮನೆ ಡೈರೆಕ್ಟ್. ಗಾಯ್ಸ್, ಸಾಕಾಗೋಯ್ತು ಗೈಸ್, ಗಾಡಿ ಓಡಿಸಿ ಸ್ಟೇರಿಂಗ್ ಹಿಡಿಯೋ ಚೆನ್ನಾಗಿ ತಿಂದು ಇಡ್ಲಿ ಗಿಡ್ಲಿ ಎಲ್ಲ. ಈಗ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 60 ಕಿಲೋಮೀಟರ್ ಇದೆ, ನಂದಿ ಹಿಲ್ಸ್ ಹತ್ರ ಇದ್ದೀವಿ. ಸೊ ETA ತೋರಿಸ್ತಾ ಇದ್ದಿದ್ದು ಕರೆಕ್ಟಾಗಿ 1 ಗಂಟೆ ರೀಚ್ ಆಗ್ತೀವಿ ಅಂತ. ನಾನು ಓಡಿಸಿದ ಸ್ಪೀಡ್ಗೆ 10 ಗಂಟೆಗೆ ಬಂದು ರೀಚ್ ಆಗಿದ್ದೀವಿ. ಹಂಗೆ ಡ್ರೈವಿಂಗು ನನಗೆ ಮುಂಚೆಯಿಂದನೂ ತುಂಬ ಇಷ್ಟ. ಅದಕ್ಕೆ ನಾನು ಸೇಫಾಗಿ ಸ್ಲೋ ಆಗಿ ಓಡಿಸಿ ಅಭ್ಯಾಸ. ಸೇಫಾಗಿ ಸ್ಲೋ ಆಗಿ ಓಡಿಸಿ. ನಿದ್ದೆ ಮಾಡಿಲ್ಲ 1 ನಿಮಿಷ, ಕಣ್ಮುಚ್ಚಿಲ್ಲ ನನ್ನ ಕಾರಲ್ಲಿ. ಗೈಸ್, ಆ್ಯಕ್ಚುಲಾಗಿ ಇವರೆಲ್ಲ ಹೋಟ್ಲಲ್ಲಿ ಮಲ್ಕೊಂಡ್ರು, ನಾನು ಮಲಗಿಲ್ಲ. ಅದಕ್ಕೆ ಈ ಕಾರಲ್ಲಿ ಮಲ್ಕೊಂಡೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬನ್ನಿ ಹೋಗೋಣ ಈಗ. ಪ್ಲಾನ್ ಮಾಡೇ ಕಣ ಮಲಗಿದ್ದೀರೋ ಗೈಸ್. ಇಲ್ಲಿ ನೋಡಿ, ಪ್ರೋಟೀನ್ ಫುಲ್ ನನ್ನ ಬೆಡ್ ಮೇಲೆ ಬಿದ್ದೋಗ್ಬಿಟ್ಟಿದೆ. ಛೇ ಗೊಬ್ಬು ವಾಸನೆ ಬೇರೆ ಅದರದ್ದು. ಅದೇ ಕಣ, ನೈಟ್ ಇಂದ ಗುಲ್ಬರ್ಗಲ್ಲ ಇದೀವಿ, ಇನ್ನೂ ಹೊರಟಿಲ್ಲ. ಬೆಳಗ್ಗೆ ಹೊರಡೋದು. ಬೆಳಗ್ಗೆ ನೀನೆಲ್ಲ ಹಾಕಿದ್ದೆ ಸುಬೋಕ ಸಂಜಯ್ನಾ? ಅದು ಅಲ್ಲೇನೆ ಸುತ್ತಮುತ್ತ. ಅದು ಲೊಕೇಶನ್ ನೋಡಕ್ ಹೋಗಿದ್ವಿ, ವ್ಲಾಗ್ ಮಾಡಕ್ಕೆ. ಗೋಲ್ ಗುಂಬಸ್ ಹತ್ರ ಚಂದ್ರ ಹೊಡ್ಸು, ಸೂರ್ಯ ಹೊಡ್ದ, ಇನ್ನೇನ್ ಚಂದ್ರ ಹೊಡ್ತಾನ. ನಾನು ಅದ್ರ ಬಗ್ಗೆ ಹೇಳೇ ಇಲ್ಲ. ಅದೇನೇ ಸ್ಟೋರಿ ಹಾಕಿರೋದು. ಈವ್ನಿಂಗ್ ಬರ್ತೀವಿ ನಾವಿಲ್ಲ ಅಂತ ಏರಿಯಲ್ಲಿ ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡ, ಹೊಡೆದ್ ಕಳ್ಸ್ಬಿಡ್ತಾರೆ. ಹಂಗೆ ಕಾಯಿ 4 ಗಂಟೆ ಗೋಲ್ ಗುಂಬಸ್ ಹಾಕ್ತಿರಿ. 4 ಗಂಟೆ ಗೋಲ್ ಗುಂಬ ಸ್ಟೋರಿ ಬರುತ್ತೆ ನೋಡು. ಆಯ್ತಾ? 4 ಗಂಟೆ ಗೋಲ್ ಗುಂಬಸ್ ಸ್ಟೋರಿ. ಈ ಸರಿ ಓಕೆ. ಸೊ ಮನೆ ರೀಚ್ ಆಗಿ ಟುಮ್ಗೆ ನಾವು ನಾಳೆ ಬರ್ತೀವಿ ನೈಟ್ ಬರೋದು ಅಂತ ಹೇಳಿದ್ರು. ಬೆಳಗ್ಗೆ ಬರ್ತೀನಿ ಅಂತ ಹೇಳ್ದ. ನಾನು ಅಂತೆ ಅವನಿಗೆ, ಇವಾಗ ಬರ್ತೀನಿ ಅಂತ ಹೇಳಿದ ಕಣ ಅಂತ. ಯಾರಿಗೆ? ಸಾಯಿಗೆ ಏನಪ್ಪ ಬಿಳಿತಿರ್ಲೆ. ಓಹ್, ಇದು ರಿಯಾನ್ ಅವರೇ, ನೋಡಿ ನಿಮ್ಗೆ ಎಲ್ಲ ಈಗ ಡಿಸ್ಪ್ಲೇಸ್ ಮಾಡ್ಕೊತಿದ್ದೀವಿ ಯಾವ್ದು ಯಾರ್ದು ಅಂತ. ಒಂದೊಂದು 3 ಟೀ ಶರ್ಟ್ ಇದೆ. 2-3 ನನ್ನ ಟೀ ಶರ್ಟು 3 ಟೀ ಶರ್ಟ್ ಇದೆ. ತೋಳ ಟುಮ್ खत्म, बाय बाय, टाटा, गुड बाय, गया.